ಹಿಂದೆ ಜಾರಿಗೆ ಬರಲೇಬೇಕು. ಮಹಿಳಾ ಮೀಸಲಾತಿ ಹಿಂದೆ ಜಾರಿಗೆ ಬರಲೇಬೇಕು. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಮಹಿಳಾ ಮೀಸಲಾತಿ ಈ ಕೂಡಲೇ ಮಹಿಳಾ ಮೀಸಲಾತಿ ಈ ಕೂಡಲೇ ಮಹಿಳಾ ಮೀಸಲಾತಿ ಈ ಕೂಡಲೇ ಬಿಜೆಪಿ ಸರ್ಕಾರವನ್ನು ದಾರಿ ತಪ್ಪಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಡ್ರಾಮಾ ಆಡ್ತಾರೆ ಬಿಜೆಪಿ ಸರ್ಕಾರಕ್ಕೆ. ನಮಸ್ಕಾರ, ನನ್ನ ಹೆಸರು ಹೇಮಾ ಮಾಲಿನಿ, ಕೋಲಾರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದೇನೆ. ಈ ದಿನ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾವು 2023ರಲ್ಲೇ ಮಹಿಳಾ ಮೀಸಲಾತಿ ನೀಡಬೇಕು ಅಂತ ಬಿಲ್ ಪಾಸ್ ಆಗಿದೆ. ಆದರೆ ಅದನ್ನು ತಡೆ ಮಾಡ್ತಾ ಬಂದು ಈಗ ಏಕಾಏಕಿ ಕೇಂದ್ರ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆದು ಅಲ್ಲಿ ನಮಗೆ ಅದ್ರ ಜೊತೆಗೆ ಬೇರೆ ಬೇರೆ ಕ್ಷೇತ್ರ ವಿಂಗಡಣೆ ಆಗಿರ್ಬೋದು, ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕಾನೂನು ಸಮಿತಿಗಳನ್ನು ರಚನೆ ಮಾಡೋದಾಗಿರ್ಬೋದು, ಈ ಎರಡನ್ನೂ ಒಟ್ಟೊಟ್ಟಿಗೆ ತಗೊಂಡು ನಮಗೆ ನೀವು ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ರು. ಆಗ ನಮ್ಮ ಕಾಂಗ್ರೆಸ್ ಸರ್ಕಾರ ಹೆಚ್ಚೆದ್ದು ಇದನ್ನು ವಿರೋಧ ಮಾಡಿದೆ. ಆದರೆ ಮಹಿಳಾ ಮೀಸಲಾತಿಗಲ್ಲ ನಾವು ವಿರೋಧ ಮಾಡಿರೋದು, ಒಟ್ಟೊಟ್ಟಿಗೆ ನೀವು ತಗೊಂಬಂದು ಇಟ್ಟಿರೋದು, ಆಲ್ರೆಡಿ ಅಂಗೀಕಾರ ಕೊಟ್ಟಿರೋದು, ಮತ್ತೆ ಕೇಳ್ತಾ ಇರೋದ್ರಲ್ಲಿ ಇದರಲ್ಲಿ ಏನೋ ಮೋಸ ಇದೆ, ಚುನಾವಣೆ ಗಿಮಿಕ್ ಇದೆ ಅಂತ ಬಿಟ್ಟು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ದಯವಿಟ್ಟು ಇದನ್ನ ಮಹಾಜನತೆ ಅರ್ಥ ಮಾಡ್ಕೋಬೇಕಾಗಿದೆ. ಮಹಿಳೆಯರು, ಎಸ್ಪೆಷಲಿ ಮಹಿಳೆಯರು ಇದನ್ನು ಅರ್ಥ ಮಾಡ್ಕೋಬೇಕಾಗಿದ್ದು. ಕಾಂಗ್ರೆಸ್ ಮಹಿಳೆಯರ ಪರವಾಗಿದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಸರ್ಕಾರ ಆಗಿದೆ. ಮಹಿಳೆಯರಿಗೆ 5 ಗ್ಯಾರಂಟಿಗಳು ಮಹಿಳೆಯರಿಗೆ ಕೊಟ್ಟಿದೆ. ಅದು ಗೃಹಲಕ್ಷ್ಮಿ ಆಗ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಯುವನಿಧಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಎಲ್ಲವನ್ನು ಮಹಿಳೆಯರ ಸಬಲೀಕರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಅದನ್ನ ವಿರೋಧಿಸಿ ಮೇಜು ತಡ್ತಾ ಇದ್ದ ಸರ್ಕಾರ ನಮ್ಮ ಮಹಿಳೆಯರಿಗೆ ಬಿಟ್ಟಿ ಬಗ್ಗೆ ಕೊಟ್ಟಿದ್ದಾರೆ. ಮಹಿಳೆಯರು ಮಾರ್ಗದರ್ಶನ ತಪ್ತಾ ಇದ್ದಾರೆ. ಮಹಿಳೆಯರು ಕೆಲಸ ಮಾಡದೆ ಒಂಥರ ಸೋಂಬೇರಿಗಳಾಗಿದ್ದಾರೆ. ಈ ರೀತಿ ನಾನಾ ಹೇಳಿಕೆಗಳನ್ನು ಕೊಡ್ತಾ ಇದ್ದಂತ ಬಿಜೆಪಿ ಸರ್ಕಾರ ಈ ದಿನ ವಿವಿಧ ರಾಜ್ಯಗಳಲ್ಲಿ ನಮ್ಮದೇ ಯೋಜನೆಗಳನ್ನು ನಮ್ಮ ಭರವಸೆಗಳು ಅಂತ ತೋರಿಸ್ಕೊತಾ ಇದ್ದಾರೆ, ಕಾಪಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅದು ಸರಿಯಾಗಿದೆ ಅನ್ನೋದು ಈಗ ಮನದಟ್ಟಾಗಿದೆ. ಅವರು ಇದನ್ನ ತಮಿಳುನಾಡು ಮತ್ತೆ ಬಾಂಗ್ಲಾದೇಶದಲ್ಲಿ ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದನ್ನು ಪ್ರಚಾರ ಮಾಡಿ ಓಟನ್ನು ತಗೊಳ್ಳೋದ್ರಲ್ಲಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಹಿಂದೆ ಇದನ್ನ ಯಾರು ಅರ್ಥ ಆಗಬಾರ್ದು, ಮೋಸದಿಂದ ಮಹಿಳಾ ಮೀಸಲಾತಿಗೆ ವಿರೋಧವಾಗಿದೆ ಅಂತ ಬಿಟ್ಟು ಮೋಸವಾಗಿ ಮತ್ತೆ ತಪ್ಪಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಮಹಾಜನತೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಇದೇನಾದ್ರು ಮೀಸಲಾತಿ ಇವಾಗ ಏನು ಕ್ಷೇತ್ರ ವಿಂಗಡಣೆ ಜೊತೆಗೆ ಸೇರಿಸ್ಕೊಂಡ್ರೆ ಮಹಿಳೆಯರಿಗೆ ನಿಜವಾಗ್ಲೂ ಅನ್ಯಾಯ ಆಗುತ್ತೆ. ನಮ್ಮ ಕರ್ನಾಟಕದ ಭಾಗ ಆದ್ರೆ ಕರ್ನಾಟಕದ ಅಲ್ಲ, ದಕ್ಷಿಣ ಭಾಗದ ಎಲ್ಲ 5 ರಾಜ್ಯಗಳು ಏನಿದೆಯೋ, ತಮಿಳುನಾಡು, ಆಂಧ್ರ, ಕೇರಳ, ತೆಲಂಗಾಣ, ಈ 5 ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ. ಯಾಕಂದ್ರೆ ನಾವು GDP ಜಾಸ್ತಿ ಕಟ್ತಾ ಇದ್ದೀವಿ. GDP ನಮ್ಮ ರಾಜ್ಯಗಳಲ್ಲಿ ಬರುವಷ್ಟು ಯಾವ ರಾಜ್ಯಗಳಲ್ಲಿ ಬರೋದಿಲ್ಲ. ಆದರೆ ನಮಗೆ ₹1 ನಾವು ಕಟ್ಟಿದ್ರೆ ನಮಗೆ ಬರ್ತಾ ಇರೋದು 15 ಪೈಸೆ. ಅದೇ ಭಾರತದ ಉತ್ತರ ಭಾರತದ ರಾಜ್ಯಗಳಿಗೆ ಸುಮಾರು 2ರಿಂದ 7 ರೂಪಾಯಿಗಳಷ್ಟು ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ನಮಗೆ ಕೊಡ್ತಾ ಇರೋದು ಕೇವಲ 15 ಪೈಸೆ. ಇದು ಯಾವ ರೀತಿ ಸಮಾನತೆ ತೋರಿಸ್ತಾ ಇದ್ದಾರೆ? ಈ ರೀತಿ ಮಾಡೋರು ಮಹಿಳಾ ಮೀಸಲಾತಿಯನ್ನ ಈಗ ಏಕಾಏಕಿ ಕೆಡೋದ್ರಲ್ಲಿ ಉದ್ದೇಶ ಏನಿದೆ? ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಮಹಿಳೆಯರ ವಿರುದ್ಧವಾಗಿ ಇಲ್ಲ, ಅವರು ಮಹಿಳಾ ಪರವಾಗಿದ್ದಾರೆ. ಯಾಕೆ ಅಂದ್ರೆ ಮೊದಲಿನಿಂದಲೂ ಸ್ವತಂತ್ರ ಆದ ನಂತರ ಮಹಿಳೆಯರಿಗೆ ಮೊದಲ ಸ್ಥಾನ ಪ್ರಧಾನಮಂತ್ರಿ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ, ರಾಷ್ಟ್ರಪತಿ, ಮೊದಲನೇ ಮುಖ್ಯಮಂತ್ರಿ, ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿರೋದನ್ನು ಕಾಂಗ್ರೆಸ್ ಸರ್ಕಾರ. ನೀವು ನೋಡ್ಬೋದು, ಬಿಜೆಪಿ ಸಂಸದರಲ್ಲಿ, ಶಾಸಕರಲ್ಲಿ ಎಷ್ಟು ಜನ ಮಹಿಳೆಯರಿಗೆ ಕೊಟ್ಟಿದ್ದಾರೆ ನೀವು ಪರಿಗಣಿಸಿ. ಕಾಂಗ್ರೆಸ್ ಸರ್ಕಾರ ಎಷ್ಟು ಜನ ಮಹಿಳೆಯರಿಗೆ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರ ಅದನ್ನು ಕಂಪೇರ್ ಮಾಡಿ ಯಾರು ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಜನತೆ ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನು ನಾವೆಲ್ಲ ಸಿಡಿದೆದ್ದು ಮಹಿಳಾ ಮೀಸಲಾತಿ ಈಗಲೇ ಬೇಕು, ಹಿಂದೆ ಬೇಕು. ಮೋದಿ ಅವರು ಇದನ್ನ ಆದಷ್ಟು ಬೇಗನೆ ಜಾರಿಗೆ ತರುವವರೆಗೂ ಎಲ್ಲ ಊರಿಂದ ಗ್ರಾಮಗಳಿಂದ ಮಹಿಳೆಯರು ಸಿಡಿದೆದ್ದು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಚಳುವಳಿ ರೀತಿಯಲ್ಲಿ ಪ್ರತಿ ಗ್ರಾಮದಿಂದ ಚಳುವಳಿ ಮಾಡಬೇಕಾಗುತ್ತೆ. ಎಚ್ಚರಿಕೆ ಕೊಡ್ತಾ ಇದೀವಿ. ದಯವಿಟ್ಟು ಈಗಲೇ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಕಾಂಗ್ರೆಸ್.